ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಿಷ್ಯ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಜಾಗ ಅಂತೂ ಯಾರು ನೋಡಿರಲ್ಲ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರು ಸಿಟಿ ಅಂತೂ ಎಲ್ಲರೂ ನೋಡಿರ್ತೀರಾ. ಆದರೆ ಬೆಂಗಳೂರಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿಗೆ ಯಾವುದೂ ಹೆಸರಿಲ್ಲ. ಅವ್ರು ಯಾವ ಥರ ಜೀವನ ಮಾಡ್ತಾರೆ, ಅವರ ರೀತಿ ಯಾವ ಥರ ಇರುತ್ತೆ, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ. ನಿಮಗೆ ತೋರಿಸ್ಬೇಕಿರೋ ಪ್ಲೇಸ್ಗಂತೂ ಬಂದಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಪ್ಲಾಸ್ಟಿಕ್ಕು, ಕಬ್ಬಿಣ, ಥರ್ಮೋಕೋಲ್ ಶೀಟ್ಸು, ಅಂದರೆ ಸಿಟಿ ಜನಕ್ಕೆ ಯಾವುದ್ಯಾವ್ದು ಬೇಡ ಅನಿಸುತ್ತೋ ಅದೆಲ್ಲ ಬಿಸಾಕ್ತಾರೆ. ಬಿಸಾಕಿರೋದೆಲ್ಲ ಇವರು ತಗೊಂಬಂದು ಇಲ್ಲಿ ಸ್ಟೋರ್ ಮಾಡಿಕೊಂಡು ಇಲ್ಲಿಂದ ರೀಸೈಕಲ್ ಮಾಡ್ತಾರೆ. ನೋಡಿ ಒಳಗಡೆ ಹೋಗೋಣ ಇನ್ನು ಯಾವ ಥರ ಇದೆ ಅಂತ. ನೋಡಿ ಮತ್ತೆ ಇವರೆಲ್ಲ ಇರೋ ಪ್ಲೇಸ್ ಇದು. ಎಲ್ಲ ಚಿಕ್ಕ ಚಿಕ್ಕ ಮನೆ ಗುಡಿಸಲು ಥರ ಹಾಕ್ಕೊಂಡು ಇಲ್ಲೇ ಜೀವನ ಮಾಡ್ತಿರೋದು. ಸ್ಕೂಲ್ಗೂ ನೈಜಾತಾ ಹಾಂ ಇಲ್ಲ ನೋಡಿ ಯಾರು ಸ್ಕೂಲ್ಗೆ ಹೋಗಲ್ವಂತೆ. स्कूल को जाना सर यहाँ पे एडमिशन कराएंगे। हाँ यहाँ पे एक सर है ना ट्यूशन के, वो हाँ बोल रहे थे ट्यूशन को आता इधर कौन आता? सर एक आते हुए बोल रहे थे कि आप तुम दोनों भाई को हाँ यहाँ के जो बच्चे हैं ना हाँ उन लोगों को भर्ती कर देंगे, वहाँ पे दाखिला कर देंगे, वहाँ पे हाँ नाम लिखेंगे, फिर स्कूल में जाएंगे। ಈ ಚಿಕ್ಕ ಮನೆಯಲ್ಲಿ ಒಂದು 3 ಜನ ಇರ್ತಾರಂತೆ. ತುಂಬ ಅಂದರೆ ತುಂಬ ಚಿಕ್ಕದಾಗಿದೆ. ಇವ್ರ ಜೀವನ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿರೋರೆಲ್ಲ ಯಾರು ಬೆಂಗಳೂರವರಲ್ಲ, ಅಂದರೆ ಕರ್ನಾಟಕದವರೇ ಅಲ್ಲ, ಬೇರೆ 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 ಬೇರೆಯಿಂದ ಬಂದಿರ್ತಾರೆ. ಇಂಗ್ಲೀಷ್ ಆತ ನೋಡಿ. ಬೇರೆ ಬೇರೆ ಪ್ಲೇಸಿಂದ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿರ್ತಾರೆ. ನೋಡ್ಬೋದು ನೀವು, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಹಾಯ್ ओ वो आल क्या करता? हमको गुजरी वो रिसाइकल को जाता, वो फुल रिसाइकल को जाता। वो गाड़ी लेके सुनते हैं वहाँ। हाँ ये कितना मिलता एक दिन को? 500 500 मिलता तुमको सेम। वो आज डीलिंग करता वो उन्हें नहीं जा ಕ್ಯಾಮರಾ ಹೋಯ್ತು ಕ್ಯಾಮರಾ ಬರೀ ಚಿಕ್ಕ ಮನೆ ಎಲ್ಲ ಪ್ರತಿಯೊಬ್ಬರಿಗೂ. ನೋಡಿ ಎಷ್ಟೆಷ್ಟು ಚಿಕ್ಕದಾಗಿದೆ ಅಂತ ಮನೆ. ಈ ಥರ ಮನೆಯಲ್ಲಿ 2 3 4 ಜನ 5 ಜನ ಎಷ್ಟು ಜನ ಆದರೂ ಇರ್ಬೋದು, ಗೊತ್ತಾಗಲ್ಲ. ನೋಡಿ ಮಲ್ಕೊಳ್ಳೋಕ್ಕೆ ಬೆಡ್ ಇದೆ. ಮತ್ತು ಒಳಗಡೆ ಈ ಕಡೆ ಎಲ್ಲ ಇನ್ನೂ ಇದ್ದಾರೆ, ಯಾರೋ ಗೊತ್ತಿಲ್ಲ. ನೋಡಿ ಎಲ್ಲ ತರಕಾರಿ ಎಲ್ಲ ತಗೊಂಡ್ಬಂದಿದ್ದಾರೆ. ನೋಡಿ ಇದೇ ರಿಕ್ಷಾದಲ್ಲೇ ಡೈಲಿ ಅವರು ಹೋಗೋದು ಬರೋದೆಲ್ಲ. ಎಲ್ಲ ಇದು ಸ್ಲಮ್ ಅಂತ ಅನ್ಕೊತಾರೆ, ಆದರೆ ಸ್ಲಮ್ ಅನ್ನೋಕ್ಕಾಗಲ್ಲ. ಯಾಕಂದರೆ ಅವ್ರ ಕೆಲಸ ಆ ಥರ. ಅದು ಬೇರೆಯವರು ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಅರಮನೆ ಕಟ್ಕೊಂಡು ಚೆನ್ನಾಗಿರ್ತಾರೆ, ಆದರೆ ಇವರು
ಬರೋ ದುಡ್ಡಲ್ಲೇ ಗುಡಿಸಲು ಮನೆಯೇ ಅರಮನೆ ಅಂದ್ಕೊಂಡು ಅವ್ರಿಗಿಂತ 4-5 ಪಟ್ಟು ಚೆನ್ನಾಗೇ ಇರ್ತಾರೆ. ಚೆನ್ನಾಗಿರೋದು ಬೇರೆ, ಖುಷಿಯಾಗಿರೋದು ಬೇರೆ.